ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ದೌರ್ಜನ್ಯ, ಅತ್ಯಾಚಾರ, ನೋವು ಕೊಡುವಂಥದ್ದು, ಸಣ್ಣದಾಗಿ ಮಾತಾಡುವಂಥದ್ದು, ವಿಶೇಷವಾಗಿ ಪರಿಶಿಷ್ಟರ ಮಾರಿದ ಭಾಳ ನಡೀತಾನೆ ಇರ್ತದೆ. ನಮ್ಮಲ್ಲಿ ಬೇಗಗಳು ಸಹಿತ ಅದ ನೆಲೆಯಲ್ಲೇ ಬಂದುಬಿಟ್ಟಿರ್ತಾವೆ. ಇದು ಯಾವಾಗ ಹೋಗ್ತದೆ ಅನ್ನುವಂಥದ್ದು. ಅವ್ರ ಮೇಲೆ ದೌರ್ಜನ್ಯ ನಡೆಯೋದು ಕಡಿಮೆ ಆಗಿಲ್ಲ, ಅತ್ಯಾಚಾರ ನಡೆಯೋದು ಕಡಿಮೆ ಆಗಿಲ್ಲ, ಅವರಲ್ಲೂ ಜಾಗೃತಿ ಆಗಿದ್ದು ಸಾಕಷ್ಟಿಲ್ಲ ಅಂತಲ್ಲ. ಆದರೆ ಯಾವ ಪ್ರಮಾಣದಲ್ಲೇ ಜಾಗೃತಿ ಆಗಬೇಕಾಗಿತ್ತು ಅಷ್ಟಾಗಿಲ್ಲ. ಕೆಲವು ಜನ ಒಂದಿಷ್ಟೇನೋ ಜಾಗೃತರಾಗಿ ತಮ್ಮ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಅನಿವಾರ್ಯವಾದ ಅಟ್ರಾಸಿಟಿಗಳನ್ನು ಮಾಡ್ತಾರೆ. ಇನ್ನು ಕೆಲವೊಮ್ಮೆ ಯಾರದೋ ಪ್ರಚೋದನೆಗೆ ಅಟ್ರಾಸಿಟಿ ಮಾಡಿಕೊಂಡು ನಂತರದಲ್ಲೇ ಅವು ಕೇಸು ಬಿದ್ದು ಹೋಗಿದ್ದು ನಾವು ನೋಡಿದ್ದೀವಿ. ಕೆಲವೊಮ್ಮೆ ಬೀಳಿಸುವಂಥ ವ್ಯವಸ್ಥೆಗಳು ಆಗಿರ್ತಾವೆ. ಯಾಕಂದರೆ ಹಣವಂತರು, ದುಡ್ಡಿದ್ದಂಥವರು, ಅದು ಮೇಲ್ವರ್ಣೀಯ ಜನ ಬುದ್ಧಿವಂತರು ಇರ್ತಾರೆ. ಜೊತೆಗೆ ಏನೋಪ್ಪ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಈ ಒಂದೇನು ಜನಾಂಗದ ಅಲ್ಲಿ ಬಡತನ ಹೆಚ್ಚಿರ್ತದೆ. ಇದರಲ್ಲಿ ಸುಳ್ಳೇನಲ್ಲ. ಇರ್ಬೋದು ಇತ್ತೀಚೆಗೆ ಕೆಲವೊಂದು ಜನ ಅದರಲ್ಲೂ ಎತ್ತರಕ್ಕೆ ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ, ದೊಡ್ಡ ಹಣನೂ ಗಳಿಸಿದ್ದಾರೆ, ಒಳ್ಳೆಯ ಹೆಸರು ಮಾಡ್ತಾನೂ ಇದ್ದಾರೆ. ಆದರೆ ಈ ಪ್ರಮಾಣವನ್ನು ನೋಡಿದಾಗ ಭಾಳ ಕಡಿಮೆ ಅಂತ. ಯಾಕಂತಂದ್ರೆ ನಮ್ಮಲ್ಲೇ ದೌರ್ಜನ್ಯಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಪ್ರಕರಣಗಳು ನಮ್ಮಲ್ಲಿ ಕಡಿಮೆ ಆಗಬೇಕಾಗಿತ್ತು ಅಂತೇಳಿ. ಅದು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಯಾಕಂದ್ರೆ ವಿಶೇಷವಾಗಿ ಏನಪ್ಪ ಅಂತಂದರೆ ಇಲ್ಲೇ ದೇಶದ ಮಟ್ಟದಲ್ಲಿರ್ಬೋದು, ರಾಜ್ಯದ ಮಟ್ಟದಲ್ಲಿರ್ಬೋದು, ದೇಶದ ಮಟ್ಟದಲ್ಲೇ ಏನಪ್ಪ ಅಂತಂದ್ರೆ 17,156 ಪ್ರಕರಣಗಳಾಗಿದ್ದಾವೆ. ಎಷ್ಟು? 17,156 ಪ್ರಕರಣ ಆಗಿದ್ದಾವೆ. ದೌರ್ಜನ್ಯ, ಅತ್ಯಾಚಾರ, ಭಯಗಳು ಎಲ್ಲನೂ ಬಂದದ್ರಲ್ಲ. ಆದರೆ ಶಿಕ್ಷೆ ಆಗಿದೆ ಎಷ್ಟು ಜನಕ್ಕಪ್ಪ? ಇದು ರೆಕಾರ್ಡ್ ಸಿಗುವಂಥ ನಮ್ಮ NCRB ಅದು ಮುಖ್ಯವಾಗಿ ಈ ಲೆಕ್ಕಪತ್ರ ನಡೀತಾ ಇರ್ತದೆ. NCRB ಅನ್ನುವಂಥದ್ದು ರೆಕಾರ್ಡ್ಸ. ಅದ್ರ ಪ್ರಕಾರ 17,156 ಪ್ರಕರಣಗಳಾಗಿದ್ದಾವೆ. ಅದರಾಗ ಶಿಕ್ಷೆ ಆಗಿದ್ದು 5,757 ಜನರಿಗೆ ಶಿಕ್ಷೆ ಆಗಿದೆ. ಅವರು ತಪ್ಪಿಸಿಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರರ್ಥ 33.9% ಶಿಕ್ಷೆ ಆಗ್ಯದಂತ ರಾಷ್ಟ್ರ ಮಟ್ಟದಲ್ಲಿ ಹೇಳ್ಬೇಕು. ಆದರೆ ರಾಜ್ಯ ಮಟ್ಟದಲ್ಲೇ ಅದು ಕಡಿಮೆ ಆಗಿದೆ ಅನ್ನುವಂಥ ರಿಪೋರ್ಟ್ಸ್ ಇದ್ದಾವೆ. NCRB ಹೇಳ್ತದೆ. ಇಲ್ಲ, ದೌರ್ಜನ್ಯ ನಮ್ಮಲ್ಲಿ 2016 ಆಗಿದ್ದಾವೆ, ಶಿಕ್ಷೆ 1% ಆಗೈತಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ಇರೋದೇನಪ್ಪ, ರಾಜ್ಯದಲ್ಲಿ ಇದು ಕಡಿಮೆ ಆಗಬೇಕಾಗಿತ್ತು. ಪ್ರತಿ ವರ್ಷ ತಿಳುವಳಿಕೆ ಹೆಚ್ಚಾದಂಗೆ, ಶಿಕ್ಷಣ ಹೆಚ್ಚಿಕ್ಕಂಗೆ, ಅವ್ರು ಜಾಗೃತರಾದಂಗೆ, ನಮ್ಮಲ್ಲೂ ಸಹಿತ ಮನೋವೈಶಲ್ಯ ಹೆಚ್ಚಾದಂಗೆ. ಯಾಕಂದ್ರೆ ನಾವು ಅವ್ರನ್ನ ಒಪ್ಕೊಳ್ಳೇಬೇಕಾಗ್ತದೆ. ನಮ್ಮಲ್ಲೇ ಜನ ಅವರು, ನಮ್ಮವರ ಜನ ಅವರು ಒಪ್ಪಿಕೊಂಡು ಕೂಡಿ ಬದುಕಬೇಕಾಗಿದೆ. ಆದರೆ ಅದು ಕಡಿಮೆ, ಇನ್ನೂ ಎಷ್ಟು ಪ್ರಮಾಣ ಬರಬೇಕಾದ ಆಗಿಲ್ಲ, ಇನ್ನೂ ಕಡಿಮೆ ಅದ ಅಂತೇಳಿ. ಯಾಕಂದರೆ ಪ್ರಕರಣ ಹೆಚ್ಚಾಗ್ತಾ ಇದ್ದವಲ್ಲ ಪ್ರತಿ ವರ್ಷ. ನೋಡ್ರಿ, 2018ರಾಗ ಈ ದೌರ್ಜನ್ಯ ಪ್ರಕರಣಗಳು ಈ ದಲಿತರ ಮೇಲೆ ಅಥವಾ ಪರಿಶಿಷ್ಟ ಜಾತಿಗಳ ಜನಾಂಗದ ಮೇಲೆ 1,325 ಆಗಿದ್ದು 2018ರಾಗ. 19ರಾಗ 1,504 ಆಯಿತು. ಸ್ವಲ್ಪ 2020ರಾಗ ಒಂದು ಇಳಿಕೆ ಅದು. ಎಷ್ಟಪ್ಪ ಅಂದ್ರೆ 1,398. ಅದು ಮತ್ತೆ 2021ರಾಗ 1,673 ಆಯಿತು. ಮುಂದೆ ಅದಕ್ಕೆ 2022ರಾಗ 1,977 ಅದು ಪ್ರಕರಣಗಳು ನಿಂತಾವ. ಮುಂದೆ 2023ರಾಗ 1,923 ಅದು. ಈಗ 2024ರಾಗ 2,016 ಪ್ರಕರಣಗಳಾಗಿದ್ದಾವೆ. ಆದರೆ ಕಡಿಮೆ ಆಗಿಲ್ಲ ಅಂತೇಳಿ. ಇದ್ರ ಯಾಕೆ ಇವತ್ತು ಚರ್ಚೆಗೆ ತಗೋಬೇಕಾಯ್ತಪ್ಪ ಅಂತಂದ್ರೆ, ಭಾಳಷ್ಟು ಜನರಲ್ಲಿ ಏನಾಗಿಬಿಟ್ಟಿರ್ತಪ್ಪ ಅಂತಂದ್ರೆ ಈ ಮೇಲ್ವರ್ಣೀಯ ಜನರಲ್ಲಿ ಇಲ್ಲ, ಸಾಕಷ್ಟು ಅವಕಾಶ ಕೊಟ್ಟದ, ಅವ್ರಿಗೆ ರಿಸರ್ವೇಷನ್ ಕೊಟ್ಟದ, ತಿದ್ದುಕೋಬೇಕಪ್ಪ. ಅವರು ಅನಗತ್ಯ ಏನಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೆಲವೊಂದಿಷ್ಟು ಕೇಸ್ ಹಾಕ್ತಾರೆ, 7PC ಮತ್ತೇನೋ ಮಾಡ್ತಾರಂತೆ. ಹೌದು, ಅಲ್ಲೂ ಕೆಲವೊಂದಿಷ್ಟು ಇರ್ಬೋದಿಲ್ಲ ಅಂತಲ್ಲ. ಅಲ್ಲಿಯೂ ಬುದ್ಧಿವಂತರು ಅಥವಾ ಸಹಜದ ಹಣದ ಆಸೆಗಾಗಿಯೋ ಏನೋ ಕಾರಣಕ್ಕಾಗಿ ಈ ಅಟ್ರಾಸಿಟಿ ಏನು ಭಾಳ ದುರ್ಬಳಕೆ ಆಗಿದ್ದು ಏನು ಸುಳ್ಳಲ್ಲ. ಆದರೆ ವಾಸ್ತವವಾಗಿ ನಡೆದಲ್ಲಿ ಅದ್ರ ಉಪಯೋಗ ಆಗಲೇಬೇಕಾಗಿದೆ. ಯಾಕಂದ್ರೆ ಎಂಥ ಒಂದು ಮುಂದುವರೆದ ಇರಲಿ, ಯಾರೂ ಇರಲಿ, ಸಾಕ್ಷಿ ಹೇಳೋದಕ್ಕೆ ಯಾರೂ ಬರೋದೇ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಜಾತಿ ವಿಷಯ ಬರ್ತಂದ್ರೆ ಯಾರೂ ಬರೋದಿಲ್ಲ. ಮತ್ತು ಇಂಥ ಪ್ರಸಂಗದಲ್ಲಿ ಏನು ಮಾಡಬೇಕು? ಅದಕ್ಕಾಗಿ ಅಂಬೇಡ್ಕರ್ ಅವರು ಈ 7PC
ಅಟ್ರಾಸಿಟಿ ಆ್ಯಕ್ಟ್ ತೊಗೊಂಬಂದರು ಅಂತ ಅವ್ರ ಪಾಪ ಅನ್ಯಾಯ ಸಿಗಲಿ ಸಾಕ್ಷಿ ಹುಡುಗಾಡೋದು ಸಾಕ್ಷಿ ಕೊಡೋರು ಯಾರು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅದ್ರ ದುರುಪಯೋಗನೂ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ ಆಗ್ಯದ. ಆದರೆ ಅದಕ್ಕಿಂತ ಹೆಚ್ಚು ಅದು ಇದ್ದಿದ್ದರಿಂದಾಗಿ ಒಂದಿಷ್ಟು ರಕ್ಷಣೆ ಸಿಕ್ಕದವ್ರು. ಹೌದು ಶಿಕ್ಷೆ ಕಡಿಮೆ ಆಗ್ಯದ ರೀ, ಪ್ರಕರಣ ಆಗ್ಯದ ಭಾಳ, ಶಿಕ್ಷೆ ಒಂದರಷ್ಟು ಆಗ್ಯದ, ಒಪ್ಪು ನಾವು ಅದನ್ನು. ಇನ್ನೂ ಶಿಕ್ಷೆ ಆಗಬೇಕಾಯ್ತು, ಶಿಕ್ಷಾ ಪ್ರಮಾಣ ಭಾಳ ಕಡಿಮೆ ಐತೆ. ಈಗ ನೋಡಿರಿ ED ಮತ್ತು CBI IT ಎಷ್ಟು ದಾಳಿಗಳು ಮಾಡ್ತಾಯಿದ್ದಾರೆ ರಾಜಕಾರಣಿಗಳ ಮೇಲೆ ಅಥವಾ ಇನ್ನುಳಿದವ್ರ ಮೇಲೆ, ಎಷ್ಟು ಪರ್ಸೆಂಟೇಜಲ್ಲಿ ಶಿಕ್ಷೆ ಆಗಿದೆ. ಅದೇ ರೀತಿ ಇಲ್ಲೂ ಸಹ ಯಾಕಂದರೆ ಸಹಜವಾಗಿ ಒತ್ತಡ ತೊಗೊಂಬರ್ತಾರೆ, ಪ್ರೆಷರ್ ಮಾಡ್ತಾರೆ. ಶಿಕ್ಷೆ ಆಗ್ಬೇಕಾದ್ರೆ ಅಲ್ಲಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸಮಾಜ ಹಿರಿಯರಾಗಿರ್ಬೋದು, ಬೇಡಪ್ಪ ಇದು ಬೆಳೆಸ್ಬೇಡ್ರಿ ಕೂಡಿ ಹೋಗಿ ನಾವು ಅಂತ ಅನ್ನೋದ ಕಾರಣಗಳಾಗಿರ್ಬೋದು. ಇವೆಲ್ಲ ಕಾರಣ ಆಗ್ತಾವೆ ಅಗ್ರಿಮೆಂಟಿಗೆ, ಹೊಂದಾಣಿಕೆಗೆ. ಹಾಗೇನೋ ಹಾಗೆ ಮತ್ತು ಇದು ಕೆಲವೊಂದು ಪ್ರಕರಣಗಳು ದಾಖಲೆ ಆಗುವುದಿಲ್ಲ, ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನಗಳು ನಡೀತಾ ಇರ್ತವೆ. ಅದ ಕಾರಣ ಯಾಕೆ ಬೆಳೆಸೋದ್ರಿ ಸುಳ್ಳು ನಾವು ಹೊಂದಾಣಿಕೆ ಮಾಡಿ ಹೋಗೋಣ, ತಪ್ಪು ಮಾಡೋದಿಲ್ಲ ಅಂದ್ರೆ ಮುಗಿದೋಗ್ಬಿಡ್ತಿರ್ತಾವೆ. ಹೀಗಾಗಿ ಕೆಲವೊಂದಿಷ್ಟು ಅಲ್ಲೇ ಮುಗಿದೋಗ್ತವೆ. ಇನ್ನು ಕೆಲವೊಂದು ಭಯದಿಂದ, ಆತಂಕದಿಂದ ಅಲ್ಲೇ ಜನರಿಗೆ ಇರಬೇಕಾಗ್ತದಪ್ಪ, ಎಲ್ಲರೂ ವಿರೋಧ ಮಾಡ್ಕೊಂಡು ಏನು ಮಾಡಲಿ. ಯಾಕಂತಂದ್ರೆ ವಿರೋಧ ಮಾಡೋದ್ರಿಂದ ನಾಶ ಆಗೋದು ನಾವ ಅನ್ನುವಂಥ ಒಂದು ಏನಪ್ಪ ಬೆಳೆದು ಬಂದಿರ್ತದೆ. ಸಾಂಪ್ರದಾಯಿಕವಾಗಿ ಏನ್ರಿ ಪಾರಂಪರಿಕವಾಗಿ ಮನುಷ್ಯನವಾಗ ಅನಗತ್ಯ ತಿಕ್ಕಾಡೋಗಿಂತಲೂ ಕೂಡಿಕೊಂಡು ಹೋಗುವಂಥ ಚಲೋಪ್ಪ ಅನ್ನೋದ ಕಾರಣಕ್ಕಾಗಿ ಮತ್ತು ಅದು ಅನಿವಾರ್ಯನೂ ಆಗ್ತದೆ ಬರ್ಬರ್ತಾ. ಆದ್ರೆ ಒಂದಿಲ್ಲ ನಾವು ಹೇಳಬೇಕಾಗ್ಯದ, ಇನ್ನೂ ಪರಿಹಾರ ಆಗ್ತದೆ ಇಲ್ಲಂತಲ್ಲ. ಆದ್ರೆ ಇದಕ್ಕೆಲ್ಲ ಪರಿಹಾರ ಆಗೋದು ನಮ್ಮ ಅಂಬೇಡ್ಕರ್ ಅವ್ರು ಬಯಸಿದಂಗೆ ಎಲ್ಲರೂ ಶಿಕ್ಷಣ ಸಿಗಬೇಕು ಅಂತೇಳಿ ಶಿಕ್ಷಣ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ, ಇಲ್ಲ ಅಂತಲ್ಲ. ಆದರೆ ಸ್ಲೋ ಭಾಳ ಅದ್ರ ಪ್ರೊಸೆಸ್. ಇಷ್ಟರೊಳಗೆ ಈ 70-75 ವರ್ಷದೊಳಗನ ಇನ್ನೂ ಎಲ್ಲರಿಗೂ ಎಷ್ಟು ಅಂತಲ್ಲ ಉಳಿದವ್ರಿಗೆ ಬರ್ಬೇಕು ಆಮದು ಬೇರೆ, ಆದರೂ ಅಲ್ಲಿಯೂ ಕಡಿಮೆ ಅದ ಪರ್ಸೆಂಟೇಜ್. ಇತ್ತೀಚೆಗೆ ಸ್ವಲ್ಪ ನಾಗರೀಕರಣ ಆದಂಗೆ ಮತ್ತೊಂದು ಸ್ವಲ್ಪ ಜಾಗೃತಿ ಆಗ್ತಾ ಇದ್ದಾರೆ. ಆದರೆ ಸ್ಲೋ ಭಾಳ ಅದ ಪ್ರೊಸೆಸ್. 1, 2, 3, 4 ಅಂಕಗಣಿತ ರೂಪದಲ್ಲದ. ಅದು ಇನ್ನೊಂದು ಏನಪ್ಪ ಅಂತಂದ್ರೆ ಈ 1, 2, 4, 6, 8 ಈ ರೀತಿ ಬಂತಂದ್ರೆ ಬೀಜಗಣಿತ ರೂಪದಲ್ಲಿ ಬಂತಪ್ಪ ಅಂದ್ರೆ ನಿಜವಾಗಿಯೂ ಏನಪ್ಪ ಅಂದ್ರೆ ಒಂದು ಇನ್ನಷ್ಟು ಬದಲಾವಣೆ ಆಗ್ತದೆ ಅಂತೇಳಿ ಅದನ್ನು ಬಯಸ್ತಾ ಇದ್ವಿ. ಆ ಹಿಂದಿನಗಿಂತಲೂ ಇವತ್ತೊಂದಿಷ್ಟು ಹೆಚ್ಚಾಗ್ತಾ ಇರ್ಬೋದು, ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ, ಆ ದಿಶೆಯಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ಈ ಏನಪ್ಪ ಅಂದ್ರೆ ಈ ಶಿಕ್ಷೆಗೆ ಒಳಗಾಗುವ ಪ್ರಕರಣಗಳು ವಿಶೇಷವಾಗಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ 3.2 ಅಂತ ಹೇಳ್ತಾರೆ, ಅದು ಆ ಪ್ರಮಾಣದಲ್ಲಿಲ್ಲ. ಅದರ ಬಂಗಾಳದಲ್ಲೇ ಮತ್ತು ಆಂಧ್ರ ಪ್ರದೇಶದಲ್ಲೇ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲೂ ಸಹ ಸಾಕಷ್ಟು ಶಿಕ್ಷೆಗಳಾಗ್ತಾ ಇದ್ದಾವೆ. ಆದರೆ ಪ್ರಮಾಣಗಳು ಹೋಲಿಸಿದಾಗ ಭಾಳ ಕಡಿಮೆ ಅನ್ನುವಂಥ ಮಾತು ಇಲ್ಲಿ ಕಂಡು ಬರ್ತದೆ. ಏನಿರಲಿ NCRB ಕೊಟ್ಟಂಥ ವರದಿ ಇದೇನಪ್ಪ ಅಂತಂದ್ರೆ ಅವ್ರು ಸಿಕ್ಕಂಥ ದಾಖಲೆಗಳಾದ್ರ ಮೇಲೆ ಈ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಅದನ್ನು ಕಂಟ್ರೋಲ್ಗೆ ತರಬೇಕು ಅನ್ನೋದು ಈ ಈ ಒಂದು ವರದಿಯ ಒಳನೋಟ. ಹೀಗಾಗಿ ಶಿಕ್ಷಾ ಪ್ರಮಾಣ ಕಡಿಮೆ ಆಗಲಿ, ಶಿಕ್ಷೆ ಇದು ಸಿಕ್ಕದಂಗೆ ಇರಲಿ, ಆ ಮಾತು ಬೇರೆ ಪ್ರಾಮಾಣಿಕ ನಡೆದಿದ್ರು ಸತ್ಯ ಹೊರಗೆ ಬರಲಿ ಅನ್ನೋಂಥ ಮಾತು. ಅದೇನು ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ 3ನೇ ಸ್ಥಾನದಲ್ಲಿದೆ ಈ ದೌರ್ಜನ್ಯಕ್ಕೊಳಗಾದವರ ಸಲುವಾಗಿ. ಆ ದಿಶೆಯಲ್ಲಿ ಸರ್ಕಾರ ಎಚ್ಚರಗೊಳ್ಳಿ, ಪೊಲೀಸ್ ಇಲಾಖೆನೂ ಎಚ್ಚರಗೊಳ್ಳಿ, ಜೊತೆಗೆ ನಾವು ಸಹಿತ ಅವ್ರನ್ನ ನಮ್ಮ ಮನುಷ್ಯರಪ್ಪ ನಮ್ಮವ್ರನ್ನ ನೋಡ್ಕೊಂಡು ಹೋಗುವಂಥ ಒಂದು ಮನೋವೃತ್ತಿನೂ ಸಹಿತ ನಾವು ಬೆಳೆಸಬೇಕಾಗಿದೆ. ಅದು ಬರ್ತದಿಂದಿಲ್ಲ ಹೇಳಿದ್ರು, ಯಾಕಂದ್ರೆ ನಿಧಾನಕ್ಕೆ ಮೊದಲಿಗೆ ಹೆಚ್ಚು ಖರ್ಚಾಗತ್ತಿದೆ. ಬಟ್ ಅದನ್ನು ಏನಪ್ಪ ಅಂದ್ರೆ ಪ್ರೊಟೆಕ್ಷನ್ ಮಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಜನರು ಭಾಳ ಕೊಡ್ತಾ ಇದ್ದಾರೆ. ಅದಾಗದಂಗೆ ದೌರ್ಜನ್ಯಕ್ಕೊಳಗಾದವ್ರಿಗೆ, ಅತ್ಯಾಚಾರಕ್ಕೊಳಗಾದವ್ರಿಗೆ ಒಂದು ಧೈರ್ಯ ತುಂಬುವಂಥ, ಜನರು ಕೂಡಿ ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದೆ. ಕೇವಲ ಜಗಳ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದು. ಮತ್ತು ಅದೇ ಕಾಲಕ್ಕೆ ಒಬ್ಬರನ್ನೊಬ್ಬರು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಈ ಬಸವಣ್ಣವ್ರು ಬಯಸಿದ ಪಾಪ 800 ವರ್ಷದಿಂದ ಅದನ್ನು ಇವತ್ತಿನ ಸಾಧ್ಯ ಮಾಡೋಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿ ಈಗೋ ಇರ್ಬೋದು ಅಥವಾ ಜಾತಿ ಆ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನು ಆವರಿಸ್ಕೊಂಡಿರ್ಬೋದು. ಏನೋ ಇರಲಿ ಪ್ರಮಾಣ ಮಾತ್ರ ಹೆಚ್ಚಾಗತ್ತಿದೆ, ಸುಳ್ಳಲ್ಲ ಅನ್ನೋದು ಒಂದು NCRBಯ ವರದಿಯ ರಿಪೋರ್ಟ್ನ ಒಟ್ಟು ಮತಿತಾರ್ಥ ಎಲ್ಲ ನೆಲೆಗಟ್ಟಿನಲ್ಲೇ ನಾನು ನಿಮ್ಮ ಮುಂದೆ ಇರ್ತಾಯಿದ್ದೀನಿ. ಆದಷ್ಟು ನಮ್ಮ ಜನ ಎಲ್ಲರೂ ಕೂಡಿ ಕಟ್ಟೆಗೆ ಅದು ಬಟ್ಟೆಗೆ ಅದು ನಿಜ ಜೀವನದಲ್ಲಿ ನಿಜವಾಗಿಯೂ ಬರಲಿದ್ದು. ಯಾಕಂದರೆ ಕೇವಲ ಒಂದು ಏನೋ ಓಟ್ಗಾಗಿ ಮತ್ತದಕ್ಕಾಗಿ ಪಾಪ ಅವರು ಯೋಗಿ ಆದಿತ್ಯನಾಥರು ಹೇಳಿರ್ಬೋದು. ಪ್ರಾಮಾಣಿಕವಾಗಿ ಎಲ್ಲರೂ ಕೂಡಿ ಹೋಗುವಂಥದ್ದು ವ್ಯವಸ್ಥೆ ನಿರ್ಮಾಣ ಆದರೆ, ಅದನ್ನು ಮಾಡುವಲ್ಲಿ RSS ಯಶಸ್ವಿ ಆದರೆ, ಈ ಮೀಸಲಾತಿ ಹೋಗ್ಬೇಕಾಗಿದ್ದರೆ ಅವ್ರಿಗೂ ಒಂದು ಧೈರ್ಯ ಬರಬೇಕಲ್ಲ. ಹೌದಪ್ಪ ನಮ್ಮನ್ನು ಮನುಷ್ಯರಾಗಿ ನೋಡ್ತಾ ಇದ್ದಾರೆ, ನಮ್ಮಲ್ಲಿ ಪ್ರೀತಿ ಇದ್ದಾರೆ ಅನ್ನೋಂಥ ಭಾವ ಬರ್ತಿದ್ರೆ ನಿಶ್ಚಿತವಾಗಿ ಆ ಜನ ಎಲ್ಲ
ಈ ಒಂದು ರಿಸರ್ವೇಷನ್ ತಾವಾಗಿ ಬಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕೇಜ್ರಿವಾಲ್ ಸೂತ್ರ ಭಾಳ ಚಂದಿತ್ತು. ಎಲ್ಲೂ ಏನಿಲ್ಲಪ್ಪ, ಎಲ್ಲರಿಗೂ ಶಿಕ್ಷಣ ಮತ್ತು ಆರೋಗ್ಯ ಫ್ರೀ ಮಾಡಿಬಿಡೋದ್ರಿಂದ ಸಹಜವಾಗಿ ಎಲ್ಲರೂ ಸಮಾನವಾದ ಭಾವ ಬರ್ತಿತ್ತು. ಅದು ಇವತ್ತು ಏನು ಮಾಡಿವಪ್ಪ ಅಂದ್ರೆ ನಾವು ಶಿಕ್ಷಣದೊಳಗೆ ರಿಸರ್ವೇಷನ್ ಅಂತಂದು ಮನುಷ್ಯನ ಮಕ್ಕಳಲ್ಲೇ ನೀವು ಬೇರೆ ಅನ್ನೋದು ಭಾವ ಬಿಚ್ಕೋದು ಬಂದೀವಿ. ಇದಾಗದಂಗೆ ಆಯ್ತಂದ್ರೆ ಮುಂದಿನ ದಿನಗಳಲ್ಲೇ ಒಳ್ಳೆ ರಿಸಲ್ಟ್ ಬರ್ಬೋದು ನೋಡು ಅಂತ ಹೇಳ್ತಾ, ಈ ಏರು ಮುಖದ ಈ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗಲಿ ಅಂತ ಮತ್ತೊಂದು ಜನರಲ್ಲಿ ಮನವಿ ಮಾಡ್ತಾ ನಾನು ಅನಿಸಿದ ಕೆಲವು ಮಾತು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸೆಕ್ಷನ್ ನ್ಯೂಸ್ ಅರ್ಥಾತ್ ಹೆಚ್ಚಿನ ತರಹದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.